ನಮಸ್ಕಾರ ಪ್ರಿಯ ಕೇಳುಗರೆ, ಬನ್ನಿ ಇಂದು ಒಂದು ಕಥೆಯನ್ನು ಕೇಳ್ಕೊಂಡು ಬರೋಣ. ಮುಗ್ಧ ಪ್ರೀತಿ. ಡ್ಯಾನ್ಸ್ ಡ್ರೆಸ್ಸಿಗೆ ಅಂತ 250 ರೂಪಾಯಿ ಕೇಳಿದಿರ ಮರಿ? ನನ್ನ ಹತ್ರ ಚಿಲ್ಲರೆ ಇಲ್ಲ. ನಿನ್ನ ಪೆನ್ಸಿಲ್ ಬಾಕ್ಸ್ನಲ್ಲಿ 300 ರೂಪಾಯಿ ಇಟ್ಟಿದ್ದೀನಿ, ಅದನ್ನು ಕೊಟ್ಟು 50 ರೂಪಾಯಿ ವಾಪಸ್ ತೆಗೆದುಕೊಂಡು ಬಾ ಮಗ ಅಂತ ತಾಯಿ ಹೇಳಿದಳು. ಮಗು ಆಯ್ತಮ್ಮ ಅಂತ ಹೇಳಿ ಸ್ಕೂಲಿಗೆ ಹೊರಟಿತು. ಹಾಗೆ ತಾಯಿಯು ತನ್ನ ಆಫೀಸ್ ಕಡೆ ಹೆಜ್ಜೆ ಹಾಕಿದಳು. ಸಂಜೆ ಬಂದು ಕೊಟ್ಟೇನೋ ದುಡ್ಡು ಟೀಚರ್ಗೆ, ಉಳಿದ ಚಿಲ್ಲರೆ ಕೊಡೋ ಎಂದಾಗ ಮಗ ಸುಮ್ಮನೆ ಕೈ ಕಟ್ಟಿಕೊಂಡು ನಿಂತ. ಏನಾಯ್ತು ಹೇಳೋ, ಪೂರ್ತಿ ದುಡ್ಡು ಕಳೆದೆಯಾ, ಏನಾಯ್ತೋ ಅಂತ ಗಾಬರಿಕೊಂಡು ಕೇಳಿದಳು ತಾಯಿ. ಬಾಯಿ ಬಿಡದೆ ನಿಂತ ಮಗ. ಹಾಗೆ ಬಾಯಿ ಬಿಡದೆ ನಿಂತ ಮಗನನ್ನು ನೋಡಿ, ನಿಂಗೆ ಕೋಲಲ್ಲಿ ಏಟು ಬಿದ್ರೇನೆ ಬಾಯಿ ಬಿಡ್ತೀಯಾ ಅಂತ ಸಿಟ್ಟಿನಿಂದ ಕೋಲು ತರಲು ಎದ್ದು ಹೋದಳು. ಅಷ್ಟರಲ್ಲಿ ಹೊರಗೆ ಹೋಗಿ ಹೊರ ಬಾಗಿಲ ಪಕ್ಕ ಮೆಟ್ಟಲ ಕೆಳಗಿನಿಂದ ಏನೋ ತಂದ ಮಗ ತಾಯಿಗೆ, ಅಮ್ಮ ನಾಳೆ ನಿನ್ನ ಹುಟ್ಟು ಹಬ್ಬ ಅಲ್ವೇನಮ್ಮ, ನಿಂಗೆ ಗುಲಾಬ್ ಇಷ್ಟ ಅಂತ ಈ ಗುಲಾಬ್ ಹೂವಿನ ಗಿಡನ ಸ್ಕೂಲ್ ಎದುರುಗಡೆ ಇರುವ ಹೂವಿನ ಮಾಮನಿಂದ 50 ರೂಪಾಯಿಗೆ ಕೊಂಡು ತಂದೆ, ಲಘು ಬಗೆಯಿಂದ ಕೊಟ್ಟನು. ತಪ್ಪಾಯ್ತಾ ಅಮ್ಮ ಅಂತ ನಡುಗುವ ಕೈಯಿಂದ ಕೇಳಿದ. ಮರುಗಳಿಗೆ ಮುಗ್ಧ ಮಗನ ಮುದ್ದಿನ ಬಂಧನದಲ್ಲಿ ಬಂಧಿತಳಾದಳು, ಸಂತಸಿಸಿದಳು. ತಾಯಿಯು